ಹಲೋ ಸ್ನೇಹಿತರೆ, ವೆಲ್ತ್ ಆಫ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಒಂದು ಪ್ರೋಟೀನ್ ರಿಚ್ ಚಿಕ್ ಪೀಸ್ ಸಲಾಡ್ ಅಥವಾ ಕಾಬೂಲ್ ಕಡಲೆ ಅಥವಾ ಚನ್ನಾ ದಾಲ್ ಸಲಾಡ್ನ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಡಯಟ್ ಮಾಡೋರಿಗಂತೂ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಊಟ ಅಥವಾ ರಾತ್ರಿ ಊಟ ಅಥವಾ ಮಧ್ಯಾಹ್ನದ ಊಟದ ಬದಲು ಇದು ಒಂದು ಬೌಲ್ ತಿಂದರೆ ಹೊಟ್ಟೆ ತುಂಬೋಗುತ್ತೆ. ಇಲ್ಲಿ ಒಂದು ಸಲಾಡ್ಗೋಸ್ಕರ ಒಂದು ಡ್ರೆಸ್ಸಿಂಗ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು 2 ಸ್ಪೂನು ಆಲಿವ್ ಆಯಿಲ್ ತೊಗೋತಾ ಇದ್ದೀನಿ ನಾನಿಲ್ಲಿ ಡ್ರೆಸ್ಸಿಂಗ್ಗೆ. ಇದು ಡ್ರೆಸ್ಸಿಂಗ್ ಒಂದು ಸಲಾಡ್ಗೆ ಒಂದು ಒಳ್ಳೆ ಸುವಾಸನೆ ಅಥವಾ ಅರೋಮಾ ಕೊಡುತ್ತೆ, ರುಚಿನೂ ಕೊಡುತ್ತೆ. ನಿಂಬೆಹಣ್ಣು ಒಂದು ಹಿಂಡ್ಕೋತಾ ಇದ್ದೀವಿ ಇಲ್ಲಿ ಈ ರೀತಿ. ಸೊ ಮಕ್ಕಳು ದೊಡ್ಡವ್ರಿಗೂ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ತರಕಾರಿ ಎಲ್ಲ ಬಳಸ್ತೀವಲ್ಲ, ಆದ್ದರಿಂದ ನೀವು ಒಂದ್ಸರಿ ಮಾಡ್ಕೊಳ್ಳಿ. ಉಪ್ಪು ತೊಗೋತಾ ಇದ್ದೀನಿ ಇಲ್ಲಿ. ಉಪ್ಪು ಇವಾಗಲಾದರೂ ಹಾಕೋಬೋದು ಅಥವಾ ತಿನ್ನಬೇಕಾದ್ರೂ ಹಾಕೋಬೋದು. ನೀರು ಬಿಟ್ಕೊಳ್ಳುತ್ತೆ. ಜೀರಿಗೆ ಪುಡಿ ಇದು ಒಂದು ಅರ್ಧ ಚಮಚ. ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು. ತರಿತರಿಯಾದಂಥ ಪೆಪ್ಪರ್ ಪೌಡರು, ಮೆಣಸಿನ ಪುಡಿ. ಇಲ್ಲಿ ನಾವು ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳು ತೊಗೊಂಡು ಅದನ್ನು ಸ್ವಲ್ಪ ಕ್ರಷರಿಂದ ಕ್ರಷ್ ಮಾಡ್ಕೊತಾ ಇದ್ದೀವಿ. ಜಜ್ಜು ಕೂಡ ಹಾಕ್ಬೋದು. ಸೊ ಬೆಳ್ಳುಳ್ಳಿ ಒಂದು ಆಪ್ಷನಲ್ ಅಂತಲೇ ಇಟ್ಕೊಳ್ಳಿ, ಬೇಕಾದರೆ ಉಪಯೋಗಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಈ ಮಸಾಲೆ ಎಲ್ಲ ಹಾಕೋದ್ರಿಂದ ನಮ್ಮ ಸಲಾಡ್ಗೆ ಒಂದು ಒಳ್ಳೆಯ ಪರಿಮಳ ಬರುತ್ತೆ. ವಿಸ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ವಿಪ್ಪರಿಂದ. ಎಲ್ಲ ಬ್ಲೆಂಡ್ ಆಗುತ್ತೆ ಎಲ್ಲ ಮಸಾಲ ಈ ರೀತಿ. ನಮ್ಮ ಡ್ರೆಸ್ಸಿಂಗ್ ರೆಡಿ ಆಯಿತು ನೋಡಿ ಸಲಾಡ್ಗೆ. ಪಕ್ಕಕ್ಕೆ ಇಟ್ಕೊಳ್ಳೋಣಂತೆ ಈ ಸಲಾಡ್ ಡ್ರೆಸ್ಸಿಂಗ್ನ. ಒಂದು ದೊಡ್ಡ ಬೌಲ್ ತೊಗೊಳ್ಳೋಣ. ಬೆಂದಿರೋಂಥ ಕಾಬೂಲ್ ಕಡಲೆ ಹಾಕೋತಾ ಇದ್ದೀವಿ. ಚೆರಿ ಟೊಮೆಟೊಸು 2 ಭಾಗ ಹೋಲ್ಡ್ ಮಾಡ್ಕೊಂಡಿದ್ದೀವಿ. ಇದನ್ನು ಇಂಗ್ಲೀಷ್ ಕುಕ್ಕುಂಬರ್, ಸೌತೆಕಾಯಿದು ಚಿಕ್ಕದಾಗಿ ಸಿಗುತ್ತಲ್ಲ ಅದು. ರೆಡ್ ಬೆಲ್ ಪೆಪ್ಪರು, ಕೆಂಪು ಕ್ಯಾಪ್ಸಿಕಮ್ ಇದು. ಯೆಲ್ಲೋ ಬೆಲ್ ಪೆಪ್ಪರು, ಹಳದಿದು ಕ್ಯಾಪ್ಸಿಕಮ್ಮು. ಇದು ಕ್ಯಾಪ್ಸಿಕಮ್ ಗ್ರೀನ್ ಕಲರ್, ಹಸಿರುದು. ಒಂದು ಬೌಲ್ ಲೆಟ್ಯೂಸ್ ಹಾಕೋತಾ ಇದ್ದೀವಿ. ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಪನ್ನೀರ್ ಕೂಡ ಹಾಕೋತಿದ್ದೀವಿ ನಾವು, ಒಂದು 50 ಗ್ರಾಮು. ಸೊ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಗೆ, ಮಿಂಟ್, ಪುದೀನ, ಹಸಿಮೆಣಸಿಗೆ ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕು, 4ರಿಂದ 5. ಮಕ್ಕಳು ತಿನ್ನೋದಿದ್ರೆ ಸ್ಕಿಪ್ ಮಾಡಿ. ಕಡಲೆಕಾಯಿ ಬೀಜ ಅದು ಪ್ರೋಟೀನ್ ರಿಚ್ ಅಲ್ವಾ, ಅದರಿಂದ ಅದನ್ನು ಹಾಕ್ಕೋತಾ ಇದ್ದೀವಿ. ಒಂದು ಕ್ರಂಚಿ ಟೇಸ್ಟ್ ಬರುತ್ತೆ ಸಲಾಡ್ಗೆ, ಅದರಿಂದ ಶೇಂಗಾ ಕಡಲೆಕಾಯಿ ಬೀಜ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಡ್ರೆಸ್ಸಿಂಗ್ನ ಹಾಕ್ಕೋತಾ ಇದ್ದೀವಿ ಇಲ್ಲಿ. ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಸಲಾಡು. ಅಟ್ಲೀಸ್ಟ್ ವಾರಕ್ಕೆ 1 ಸತಿ 2 ಸಲ ಮಾಡ್ಕೊಂಡು ತಿಂದರೆ. ಈರುಳ್ಳಿ ಹಾಕ್ಕೋತಾ ಇದ್ದೀವಿ ಇಲ್ಲಿ. ತುಂಬ ಒಳ್ಳೆಯದು ನೋಡಿ ಯಾವ ರೀತಿ ಕಾಣುತ್ತೆ ಅಂತ, ಕಲರ್ಫುಲ್ಲಾಗಿ. ಎಷ್ಟು ಥರ ತರಕಾರಿ ಹಾಕ್ಕೊಂಡಿದ್ದೀವಲ್ವಾ. ಸೊ ಗ್ಯಾರಂಟಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದೇ ಆಗಿರುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಕ್ಕಳಿಗೆ ಕೊಡ್ಬೋದು. ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಎಲ್ಲ ಚೆನ್ನಾಗಿ ಕೈ ಆಡ್ಕೊಂಡು ನಮ್ಮ ಸಲಾಡು ರೆಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ವೆಲ್ತ್ ಆಫ್ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.